ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಇದು 7ನೇ ತರಗತಿಯ ವಿಜ್ಞಾನದ ಒಳಗಡೆ ಅಧ್ಯಾಯ 2 ಅಂತ ಹೇಳ್ತಿರ್ತೇವೆ. ಯಾವ್ದಪ್ಪ ಅಂತಂದಾಗ ಪ್ರಾಣಿಗಳಲ್ಲಿ ಪೋಷಣೆ ಅಂತೇಳಿ. ಹಾಗಾದ್ರೆ ಈ ಪ್ರಾಣಿಗಳಲ್ಲಿ ಪೋಷಣೆಗೆ ಸಂಬಂಧಿಸಿದಂತ ಈ ಅಭ್ಯಾಸ ಪ್ರಶ್ನೆಗಳನ್ನ ಏನ್ ಮಾಡ್ತೀನಪ್ಪ ಅಂದಾಗ ಡಿಸ್ಕಸ್ ಮಾಡ್ಕೊತಾ ಹೋಗ್ತಾ ಇರ್ತಾನೆ. ಈಗಾಗಲೇ ಸಾಕಷ್ಟು ಏನ್ ಮಾಡಿದೀನಪ್ಪ ಅಂತಂದಾಗ ಎಲ್ಲವೂ ಗಣಿತ ಆಗ್ಲಿ, ಸಮಾಜ ವಿಜ್ಞಾನ ಆಗಲಿ, ನಿಮ್ಗೆ 7ನೇ ತರಗತಿದು, 8ನೇ ತರಗತಿದು, 6ನೇ ತರಗತಿದು ಈ ತರ ಎಲ್ಲವೂ ಏನ್ ಮಾಡಿದೀನಪ್ಪ ಅಂದಾಗ ಮುಗಿಸಿ ಹಾಕಿದೀನಿ. ಅವೆಲ್ಲವೂ ನೋಡ್ಕೋಬಹುದು. ಈಗ ವಿಜ್ಞಾನದ ಸಿರೀಸ್ ಗಳನ್ನ ಆರಂಭ ಮಾಡಿದೀನಿ. ಅದರಲ್ಲಿ ಅಧ್ಯಾಯ 2 ಪ್ರಾಣಿಗಳಲ್ಲಿ ಪೋಷಣೆ. ಆಲ್ರೆಡಿ 1ನೇ ಅಧ್ಯಾಯ ಕಂಪ್ಲೀಟ್ ಆಗಿದೆ. ಅದಕ್ಕೆ ಸಾಕಷ್ಟು ಏನ್ ಮಾಡಿದಾರಪ್ಪ ವಿದ್ಯಾರ್ಥಿಗಳು ತಮ್ಮ ಆನ್ಸರ್ಸ್ ಗಳನ್ನ ಈಜಿಯಾಗಿ ಬರ್ಕೊಂಡಿದ್ರಿ. ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಕೂಡ ಮಾಡಿದ್ರಿ. ಹಾಗಾದ್ರೆ ಈ 2ನೇ ಅಧ್ಯಾಯದ ಒಳಗಡೆ ಯಾವೆಲ್ಲ ಅಭ್ಯಾಸ ಪ್ರಶ್ನೆಗಳಿದಾವೆ ಅವನ್ನೆಲ್ಲವೂ ಸುಲಭವಾಗಿ ನಾನು ಹೇಳ್ಕೊತ ಹೋಗ್ತೇನೆ. ಅವನ್ನ ವಿಡಿಯೋ ಪಾಸ್ ಮಾಡಿ ನೀವು ಬರ್ಕೊತ ಹೋಗ್ಬೇಕು. ಫಸ್ಟ್ ಟೈಮ್ ಯಾರೋ ಚಾನಲ್ ನ ನೋಡ್ತಿದ್ರಪ್ಪ ಅಂದಾಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಾಗಾದ್ರೆ ಬನ್ನಿ, ಫಸ್ಟ್ ಕ್ವಶನ್ಸ್ ಏನಿದಾವಪ್ಪ ಅಂತೇಳಿ ನೋಡ್ಕೊತ ಬಂದಾಗ ಇಲ್ಲಿ ಬಿಟ್ಟ ಸ್ಥಳಕ್ಕೆ ಸಂಬಂಧಿಸಿದಂತ ಪ್ರಶ್ನೆಗಳಿದಾವೆ. ಈ ಬಿಟ್ಟ ಸ್ಥಳಕ್ಕೆ ಸಂಬಂಧಿಸಿದಂತ ನಾ ಇಲ್ಲೆಲ್ಲ ಹೇಳ್ಕೊತ ಹೋಗ್ತೀನಿ, ನೀವು ಆನ್ಸರ್ ನ ಬರ್ಕೋತ ಬರ್ಬೇಕು. ಸರ್, ಬಿಟ್ಟ ಸ್ಥಳ ಮಾನವನ ಪೋಷಣೆಯ ಪ್ರಮುಖ ಹಂತಗಳು ಯಾವುವು ಅಂತ ಕ್ವಶನ್ಸ್ ಕೊಟ್ಟಿದ್ದಾನೆ. ಇಲ್ಲಿ 1, 2, 3, 4, 5 ಪ್ರಮುಖವಾಗಿ 5 ಹಂತಗಳು. ಹಾಗಾದ್ರೆ 1ನೇ ಹಂತ ಯಾವುದು ಅಂತ ನೋಡಿದಾಗ ಇಲ್ಲಿ ಕೆಳಗಡೆ ನಾನು ಬರೆದಿದ್ದೀನಿ. 1 ಆಹಾರ ಸೇವನೆ ಮೊದಲನೇ ಹಂತ ಆಗ್ತದೆ. 2ನೇದು ಜೀರ್ಣಕ್ರಿಯೆ. ನೆಕ್ಸ್ಟ್ 3ನೇದು ಏನಪ್ಪಾ ಅಂತಂದಾಗ ಹೀರಿಕೆ. 4ನೇದು ಏನಪ್ಪಾ ಅಂದಾಗ ಸ್ವಾಂಗೀಕರಣ. 5ನೇದು ಏನಪ್ಪಾ ಅಂತಂದಾಗ ವಿಸರ್ಜನೆ. ಇವು ಮಾನವನ ಪೋಷಣೆಯ ಪ್ರಮುಖ ಹಂತಗಳು ಅಂತೇಳಿ ನಾವು ನೋಡ್ತೇವೆ. ಇನ್ನ ನೆಕ್ಸ್ಟ್ ಮನುಷ್ಯನ ದೇಹದಲ್ಲಿ ನೋಡ್ರಿ, ಮನುಷ್ಯನ ದೇಹದಲ್ಲಿ ಅತ್ಯಂತ ದೊಡ್ಡದಾದ ಗ್ರಂಥಿ ಯಾವುದು ಅಂತ ಕ್ವಶನ್ಸ್ ನ ಕೇಳ್ತಾನೆ. ಮನುಷ್ಯನ ದೇಹದಲ್ಲಿ ಅತ್ಯಂತ ದೊಡ್ಡದಾದ ಗ್ರಂಥಿ ಯಾವುದು ಅಂತ ಕ್ವಶನ್ಸ್ ನ ಕೊಟ್ಟಾಗ ನಾವು ಏನನ್ನ ಹಾಕ್ಬೇಕಪ್ಪ ಅಂತಂದಾಗ ಯಕೃತ್ ಅನ್ನ ಹಾಕ್ಬೇಕು. ಮನುಷ್ಯನ ದೇಹದ ಅತ್ಯಂತ ದೊಡ್ಡದಾದ ಗ್ರಂಥಿ ಅಂದಾಗ ಯಕೃತ್. ಇಲ್ಲಿ ಕೆಳಗಡೆ ಬರೆದಿದ್ದೀನಿ, ನೀವು ವಿಡಿಯೋ ಪಾಸ್ ಮಾಡಿ ಏನ್ ಮಾಡ್ರಪ್ಪ ಅಂದಾಗ ಬರ್ಕೋತ ಬರ್ರಿ ಕೂಡ. ನೆಕ್ಸ್ಟ್ ಆಹಾರದ ಮೇಲೆ ಕ್ರಿಯೆ ನಡೆಸುವ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಡ್ಯಾಶ್ ರಸಗಳನ್ನ ಜಠರವು ಬಿಡುಗಡೆ ಮಾಡುತ್ತದೆ ಅಂತ ಪ್ರಶ್ನೆ ಇದೆ. ಇಲ್ಲಿ ಅದು ಯಾವ ರಸವನ್ನ ಬಿಡುಗಡೆ ಮಾಡ್ತದಪ್ಪ ಅಂದಾಗ ಜೀರ್ಣ ರಸವನ್ನ ಬಿಡುಗಡೆ ಮಾಡ್ತದೆ. ಹೀಗಾಗಿ ಆಪ್ಷನ್ಸ್ 3ನೇದು ಇಲ್ಲಿ ಏನ್ ಮಾಡಬೇಕಪ್ಪ ಅಂದಾಗ ಜೀರ್ಣ ಅಂತ ಬರ್ಕೊಡ್ರಿ. ಇನ್ನು ಸಣ್ಣ ಕರುಳಿನ ಒಳಭಿತ್ತಿಯು ಡ್ಯಾಶ್ ಎಂಬ ಹಲವಾರು ಬೆಳೆಯಂತ ರಚನೆಗಳನ್ನು ಹೊಂದಿದೆವಪ್ಪ ಅಂದಾಗ ವಿಲ್ಲೈಗಳಂತ ಕೇಳ್ತೀವಿ ಕೂಡ. ವಿಲ್ಲೈಗಳನ್ನ ಇಲ್ಲಿ ಡಿ-ದಾಗ ಬರ್ದಿವಿ ನೋಡ್ರಿ, ವಿಲ್ಲೈ ಅಂತೇಳಿ ಬರ್ಕೊಡ್ರಿ. ನೆಕ್ಸ್ಟ್ ಅಮಿಬಾವು ತನ್ನ ಆಹಾರವನ್ನ ಡ್ಯಾಶ್ ದಲ್ಲಿ ಜೀರ್ಣಿಸುತ್ತದೆಪ್ಪ ಅಂತಂದಾಗ ರಸದಾನಿ ಅಂತ ಕೇಳ್ತೇವೆ. ಈ ರಸದಾನಿಯಲ್ಲಿ ತನ್ನ ಆಹಾರವನ್ನ ಜೀರ್ಣಿಸುತ್ತದೆ. ಇಷ್ಟು ಬಿಟ್ಟ ಸ್ಥಳ 1ನೇ ಪ್ರಶ್ನೆ ಇದು. ಇನ್ನ ಪ್ರಶ್ನೆ 2 ಒಳಗಡೆ ಇಲ್ಲಿ ಸರಿ ತಪ್ಪುಗಳನ್ನು ಕೇಳಿದಾರೆ. ನಿಮ್ಗ ಇದಕ್ಕೂ ಆನ್ಸರ್ನ ಮಾಡ್ಕೋಬೇಕು. ಕೆಳಗಿನ ವಾಕ್ಯಗಳು ಸರಿ ಇದ್ದರೆ ಸರಿ, ತಪ್ಪಿದ್ದರೆ ತಪ್ಪು ಎಂದು ಗುರುತಿಸ್ರಿ ಅಂತ ಕ್ವಶನ್ಸ್ ನ ಕೊಟ್ಟಾರ. 1ನೇದು ಪಿಷ್ಟದ ಜೀರ್ಣಕ್ರಿಯೆಯು ಜಠರದಲ್ಲಿ ಪ್ರಾರಂಭವಾಗುತ್ತದೆ ಅಂತ ಕ್ವಶನ್ಸ್ ನ ಕೊಟ್ಟಾರ. ಇಲ್ಲಿ ನೋಡ್ರಿ, ಪಿಷ್ಟದ ಜೀರ್ಣಕ್ರಿಯೆ ಜಠರ್ನಲ್ಲಿ ಪ್ರಾರಂಭವಾಗುತ್ತದೆ, ಇದು ಸರಿಯೋ ತಪ್ಪು ಅಂತ ಕ್ವಶನ್ಸ್ ಕೊಟ್ಟಾಗ ಇದು ತಪ್ಪು. ಪಿಷ್ಟದ ಜೀರ್ಣಕ್ರಿಯೆ ಯಾವಾಗೂ ಜಠರದಲ್ಲಿ ಪ್ರಾರಂಭ ಆಗುವುದಿಲ್ಲ ಜೀರ್ಣಕ್ರಿಯೆ, ಹೀಗಾಗಿ ಇದು ತಪ್ಪಾಗ್ತದೆ. ನೆಕ್ಸ್ಟ್, ನಾಲಿಗೆಯು ಆಹಾರವನ್ನ ಲಾಲಾರಸದೊಂದಿಗೆ ಸೇರಿಸಲು ಸಹಾಯ ಮಾಡುತ್ತದೆ ಅಂತ ಕ್ವಶನ್ಸ್ ಕೊಟ್ಟಿದ್ದಾರೆ. ಈ ನಾಲಿಗೆ ಒಳಗಡೆ ಲಾಲಾರ ಗ್ರಂಥಿ ಅಂತ ಕಂಡು ಬರ್ತದೆ. ಆ ಲಾಲಾರಸ ಅದು ಬಿಡುಗಡೆ ಮಾಡ್ತದೆ, ಹೀಗಾಗಿ ಲಾಲಾರಸದೊಂದಿಗೆ ಸೇರಿಸಲು ಸಹಾಯ ಮಾಡುತ್ತದೆ ಅಂತ ಕ್ವಶನ್ಸ್ ಇದೆ. ಅದು ಸರಿಯಾಗಿದೆ. ಇನ್ನ ಪಿತ್ತಕೋಶವು ತಾತ್ಕಾಲಿಕವಾಗಿ ಪಿತ್ತರಸವನ್ನು ಹಿಡಿದಿಟ್ಟುಕೊಂಡಿರುತ್ತದೆ, ಇದು ಸರಿಯೋ ತಪ್ಪು? ನೋಡ್ರಿ, ಪಿತ್ತಕೋಶವು ತಾತ್ಕಾಲಿಕವಾಗಿ ಪಿತ್ತರಸವನ್ನು ಹಿಡಿದಿಟ್ಟುಕೊಳ್ಳುತ್ತದೆ, ಇದು ಸರಿ ಇದೆ. ಇನ್ನು ನೆಕ್ಸ್ಟ್, ಮೆಲುಕು ಹಾಕುವ ಪ್ರಾಣಿಗಳು ನುಂಗಿರುವ ಹುಲ್ಲನ್ನು ಬಾಯಿಗೆ ಪುನಃ ತಂದುಕೊಳ್ಳುತ್ತವೆ ಮತ್ತು ಅದನ್ನು ಸ್ವಲ್ಪ ಸಮಯದವರೆಗೆ ಜಗಿಯುತ್ತದೆ. ಎಸ್, ಇದು ಕೂಡ ಏನಾಗಿದೆಪ್ಪ ಅಂತಂದ್ರೆ ಮೆಲುಕು ಹಾಕುವ ಪ್ರಾಣಿಗಳನ್ನ ಅದು ರುಮೇನ್ ಅಂತ ಒಂದು ಭಾಗದಲ್ಲಿ ಸಂಗ್ರಹಿಸಿಕೊಂಡಿರ್ತದೆ ತಮ್ಮ ಆಹಾರವನ್ನ, ಅದು ಪುನಃ ಬಾಯಿಗೆ ತೆಗೆದುಕೊಂಡು ಜಗಿಯುತ್ತದೆ. ಈ ಉದಾಹರಣೆಗೆ ಈ ಎಮ್ಮಿ, ಈ ಆಡ ಇವೆಲ್ಲ ಏನ್ ಮಾಡ್ತಿರ್ತಪ್ಪ ಅಂದ್ರೆ ಮೆಲುಕು ಹಾಕ್ತಿರ್ತವೆ, ಅದು ಹೀಗಾಗಿ ಇವು ಸರಿ ಆಗ್ತದೆ. ಇನ್ನು ನೆಕ್ಸ್ಟ್, ಇಲ್ಲಿ ಇದರ ಒಳಗಡೆ ಯಾವುದು ಸರಿ ಇದೆ, ಸರಿ ಇತ್ತಪ್ಪ ಅಂದ್ರ ಅದಕ್ಕ ನೀವು ಸರಿ ಅಂತೇಳಿ ಟಿಕ್ ಮಾಡ್ಬೇಕಾಗ್ತದೆ. ಕೆಳಗೆ ಕೊಟ್ಟಿರುವ ಪ್ರತಿಯೊಂದು ವಾಕ್ಯಕ್ಕೆ ಸರಿ ಉತ್ತರವನ್ನ ಸರಿ ಚಿಹ್ನೆಯಿಂದ ಹಾಕ್ರಿ. ಕೊಬ್ಬು ಸಂಪೂರ್ಣವಾಗಿ ಇಲ್ಲಿ ಜೀರ್ಣಗೊಳ್ಳುತ್ತದೆ ಅಂತ ಕ್ವಶನ್ಸ್ ನ ಕೊಟ್ಟಾರೆ. ಹಾಗಾದ್ರೆ ಕೊಬ್ಬು ಸಂಪೂರ್ಣವಾಗಿ ಜೀರ್ಣಗೊಳ್ಳುವುದು ಎಲ್ಲಿ ಅಂತ ಕ್ವಶನ್ಸ್ ನ ಕೊಟ್ಟಿದ್ದಾರೆ ನಮ್ಗ. ಇಲ್ಲಿ ಜಠರ, ಬಾಯಿ, ಸಣ್ಣ ಕರಳು, ದೊಡ್ಡ ಕರಳು. ಕೊಬ್ಬು ಸಂಪೂರ್ಣವಾಗಿ ಜೀರ್ಣಗೊಳ್ಳುವುದೆಲ್ಲಪ್ಪ ಅಂದಾಗ ಸಣ್ಣ ಕರಳು. ಇದನ್ನ ನೀವು ಟಿಕ್ ಮಾಡಬೇಕು. ಈ ತರ ಸರಿ ಚಿಹ್ನೆಯನ್ನ ಹಾಕ್ರಿ, ಇಲ್ಲಾಂದ್ರೆ ಕೆಳಗಡೆ ಆನ್ಸರ್ನ ಬರ್ಕೊಂಡು ಹೋಗ್ಬೇಕು.
ಜೀರ್ಣಗೊಳ್ಳದ ಆಹಾರದಿಂದ ನೀರು ಮುಖ್ಯವಾಗಿ ಇಲ್ಲಿ ಹೀರಲ್ಪಡುತ್ತದೆ. ನೀರು ಮುಖ್ಯವಾಗಿ ಹೀರಲ್ಪಡುವುದಿಲ್ಲಪ್ಪ ಅಂತಂದಾಗ ದೊಡ್ಡ ಕರಳು. ಹೀಗಾಗಿ ಇದಕ್ಕ 4 ಸರಿ ಉತ್ತರ ಆಗ್ತದ. ಓಕೆ, ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದೆಪ್ಪ ಅಂತ ಹೇಳ್ಕೊತ ಬಂದಾಗ ಇಲ್ಲಿ ಕೂಡ ಕಾಲಂ 1 ಕಾಲಂ 2 ನಾವು ಪಟ್ಟಿಯನ್ನ ಸೇರಿಸಬೇಕಾಗ್ತದ. ಆಹಾರದ ಘಟಕಗಳು, ಜೀರ್ಣಕ್ರಿಯೆಯ ಉತ್ಪನ್ನಗಳು ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಒಂದನೇದು ಕಾರ್ಬೋಹೈಡ್ರೇಟ್ಗಳು. ಕಾರ್ಬೋಹೈಡ್ರೇಟ್ಗಳನ್ನ ನೀವು ಯಾವುದನ್ನು ಸರಿ ಹೊಂದಿಸ್ಬೇಕಪ್ಪ ಅಂತಂದಾಗ ಇಲ್ಲಿ ನಾನು ಆಲ್ರೆಡಿ ಬರೆದಿದ್ದೀನಿ, ಹೊಂದಿಸಿ. ಕಾರ್ಬೋಹೈಡ್ರೇಟ್ಗಳು ಸಕ್ಕರೆ ಅಂತೇಳಿ ಹೊಂದಿಸಬೇಕು. ಇಲ್ಲಿ ಕಾರ್ಬೋಹೈಡ್ರೇಟ್ಗಳು ಸಕ್ಕರೆ. ಇನ್ನು ಪ್ರೋಟೀನ್ಗಳನ್ನ ಅಮೈನೋ ಆಮ್ಲಗಳು ಅಂತ ಕರೀತವೆ. ಹೀಗಾಗಿ ಪ್ರೋಟೀನ್ಗಳನ್ನ ಅಮೈನೋ ಆಮ್ಲಗಳು. ಇನ್ನು ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲ್ ಅಂತೇಳಿ ಕರಿತವೆ. ಇದಕ್ಕೆ ನೀವು ಸರಿ ಹೊಂದಿಸ್ಬೇಕು. ನಾನು ಇಲ್ಲಿ ಸರಿ ಹೊಂದಿಸಿ ಬರೆದಿದ್ದೀನಿ. ಇವಕ್ಕೂ ವಿಡಿಯೋ ಪಾಸ್ ಮಾಡಿ ಬರ್ಕೊಡ್ರಿ. ಇನ್ನು ನೆಕ್ಸ್ಟ್ ಇದನ್ನ ಬಿಟ್ರ ಪ್ರಶ್ನೆ 5 ಏನಿದೆಪ್ಪ ನೋಡ್ರಿ, ವಿಲ್ಲೈಗಳಂದರೇನು, ಅವುಗಳು ಎಲ್ಲಿವೆ, ಅವುಗಳ ಕಾರ್ಯವೇನು ಅಂತೇಳಿ ಪ್ರಶ್ನೆ ಕೊಟ್ಟಿದ್ದಾನೆ. ಇಲ್ಲಿ ವಿಲ್ಲೈ ಸಣ್ಣ ಕರುಳಿನ ಒಳಭಿತ್ತಿಯು ಸಾವಿರಾರು ಬೆರಳಿನಾಕಾರದ ರಚನೆಗಳನ್ನು ಹೊಂದಿವೆ. ಇವುಗಳನ್ನೇ ನಾವು ವಿಲ್ಲೈಗಳು ಅಂತೇಳಿ ಕರಿತೇವೆ. ಇದು 1ನೇ ಪ್ರಶ್ನೆಗೆ ಬರ್ಕೋಬೇಕು. ಅವುಗಳು ಎಲ್ಲಿವೆ ಅಂತ ಕ್ವಶನ್ಸ್ ಕೇಳ್ತಾರೆ. ಅವುಗಳು ಎಲ್ಲಿದವು ಅಂತೇಳಿ ನೋಡಿದಾಗ ಅವು ಎಲ್ಲಪ್ಪ ಅಂದ್ರೆ ಸಣ್ಣ ಕರುಳಿನ ಒಳಭಿತ್ತಿ ಒಳಗಡೆ ಏನಾಗ್ತಪ್ಪ ಅಂತಂದಾಗ ಕಂಡು ಬರ್ತವೆ. ಅವುಗಳ ಕಾರ್ಯ ಏನು ಅಂತ ಕ್ವಶನ್ಸ್ ಕೊಟ್ಟಿದ್ದಾನೆ. ಜೀರ್ಣಗೊಂಡ ಆಹಾರವನ್ನ ಹೀರಿಕೆ ಮಾಡಬಲ್ಲ ಮೇಲ್ಮೈ ವಿಸ್ತೀರ್ಣವನ್ನು ಹೆಚ್ಚಿಸುವುದು ವಿಲ್ಲೈಗಳ ಕಾರ್ಯ ಆಗಿದೆ ಅಂತೇಳಿ ನೀವು ಇದನ್ನ ಕಾರ್ಯನ ಬರೀರಿ. ಇನ್ನು ನೆಕ್ಸ್ಟ್ ಪಿತ್ತರಸವು ಎಲ್ಲಿ ಉತ್ಪತ್ತಿಯಾಗುತ್ತದೆ, ಆಹಾರದ ಯಾವ ಘಟಕವನ್ನ ಜೀರ್ಣಿಸಲು ಅದು ಸಹಾಯ ಮಾಡುತ್ತದೆ ಅಂತ ಕ್ವಶನ್ಸ್ನ ಕೊಟ್ಟಾರೆ. ಪಿತ್ತರಸವು ಪಿತ್ತಜನಕಾಂಗವು. ನೋಡ್ರಿ, ಪಿತ್ತಜನಕಾಂಗವು ಪಿತ್ತರಸವು ಎಂಬ ದ್ರವವನ್ನು ಉತ್ಪಾದಿಸುತ್ತದೆ. ಈ ಪಿತ್ತರಸವನ್ನು ಉತ್ಪಾದಿಸುವುದು ಯಾವುದು? ಪಿತ್ತಜನಕಾಂಗ. ಹೌದಾ? ಇನ್ನು ಪಿತ್ತರಸವು ಎಲ್ಲಿ ಯಾವ ಆಹಾರವನ್ನ ನೋಡ್ರಿ ಉತ್ಪತ್ತಿ ಆಗುತ್ತದೆ, ಆಹಾರದ ಯಾವ ಘಟಕವನ್ನು ಜೀರ್ಣಿಸಲು ಅದು ಸಹಾಯ ಮಾಡುತ್ತದೆ ಅಂತ ಕ್ವಶನ್ಸ್ ಕೊಟ್ಟಾರೆ. ಪಿತ್ತರಸವು ಚೀಲದಂತ ಪಿತ್ತಕೋಶದಲ್ಲಿ ಸಂಗ್ರಹವಾಗ್ತದೆ. ಇದು ನಮ್ಮ ದೇಹದಲ್ಲಿ ಕೊಬ್ಬಿನ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಅಂತೇಳಿ ನೀವು ಬರೀಬೇಕಾಗ್ತದ. ನೆಕ್ಸ್ಟ್, ಮನುಷ್ಯರಿಂದ ಜೀರ್ಣಿಸಲು ಆಗದ ಆದರೆ ಮೆಲುಕು ಹಾಕುವ ಪ್ರಾಣಿಗಳಿಂದ ಜೀರ್ಣಿಸಲಾಗುವ ಕಾರ್ಬೋಹೈಡ್ರೇಟ್ನ ವಿಧವನ್ನ ಹೆಸರಿಸಿ, ಇದಕ್ಕೆ ಕಾರಣ ಎಂಬುದನ್ನು ತಿಳಿಸಿರಿ ಅಂತ ಕ್ವಶನ್ಸ್ನ ಕೊಟ್ಟಾರಿಲ್ಲಿ. ನೋಡ್ರಿ, ಮನುಷ್ಯರಿಂದ ಜೀರ್ಣಿಸಲು ಆಗದ ಆದರೆ ಮೆಲುಕು ಹಾಕುವ ಪ್ರಾಣಿಗಳಿಂದ ಜೀರ್ಣಿಸಲಾಗುವ ಕಾರ್ಬೋಹೈಡ್ರೇಟ್ನ ವಿಧ ಯಾವುದಪ್ಪ ಅಂದಾಗ ಸೆಲ್ಯುಲೋಸ್ ಅಂತೇಳಿ ಕರಿತೇವೆ. ಹೌದಾ? ಮೆಲುಕು ಹಾಕುವ ಪ್ರಾಣಿಗಳಲ್ಲಿ ರುಮೆನ್ನಲ್ಲಿರುವಂಥ ಬ್ಯಾಕ್ಟೀರಿಯಾ ಈ ಸೆಲ್ಯುಲೋಸ್ ಅನ್ನ ಜೀರ್ಣಿಸಲು ಏನ್ ಮಾಡ್ತದಪ್ಪ ಅಂದಾಗ ಸಹಾಯ ಮಾಡುತ್ತದೆ ಅಂತೇಳಿ ಇದನ್ನ ಆನ್ಸರ್ನ ಬರಿಬೇಕಾಗ್ತದ. ನೆಕ್ಸ್ಟ್, ನಮಗೆ ಗ್ಲೂಕೋಸ್ನಿಂದ ತಕ್ಷಣ ಶಕ್ತಿ ಸಿಗುವುದು ಏಕೆ ಅಂತ ಕ್ವಶನ್ಸ್ನ ಕೊಟ್ಟಾರ. ಆಮ್ಲಜನಕದ ಸಹಾಯದಿಂದ ಜೀವಕೋಶದಲ್ಲಿ ಗ್ಲೂಕೋಸ್ ಸುಲಭವಾಗಿ ಹೀರಲ್ಪಡುತ್ತದೆ. ಇದು ಎಲ್ಲಾ ಜೀವಿಗಳಿಗೆ ತ್ವರಿತ ಶಕ್ತಿಯನ್ನು ನೀಡುತ್ತದೆ. ಕಾರಣ ಅಷ್ಟೇ, ಗ್ಲೂಕೋಸ್ ಜೀರ್ಣಕ್ರಿಯೆ ಅಗತ್ಯವಿಲ್ಲ, ಏಕೆಂದರೆ ಅದು ನೇರವಾಗಿ ರಕ್ತಕ್ಕೆ ಸೇರಿಕೊಳ್ಳುತ್ತದೆ. ಇದು ಜೀರ್ಣಕ್ರಿಯೆ ಆದ ನಂತರ ಶಕ್ತಿ ಬರುವುದಿಲ್ಲ, ನೇರವಾಗಿ ರಕ್ತಕ್ಕೆ ಸೇರುವುದರಿಂದ ತಕ್ಷಣ ಶಕ್ತಿ ಏನಾಗ್ತದಪ್ಪ ಅಂದಾಗ ದೊರಕುತ್ತದೆ. ನೆಕ್ಸ್ಟ್ ಮತ್ತೆ ಒಂದಿಷ್ಟು ಇಲ್ಲಿ ಬಿಟ್ಟ ಸ್ಥಳಗಳಿದ್ದಾವೆ. ಜೀರ್ಣನಾಳದ ಯಾವ ಭಾಗವು ಇದರಲ್ಲಿ ಭಾಗಿಯಾಗಿದೆ ಅಂತೇಳಿ ನೋಡ್ರಿ. ಆಹಾರದ ಹೀರಿಕೆಯನ್ನು ಮಾಡುವುದು ಯಾವುದಪ್ಪ ಅಂತ ಅಂದಾಗ ಸಣ್ಣ ಕರಳು. ಯಾವುದು? ಜೀರ್ಣನಾಳದ ಭಾಗದಲ್ಲಿದು. ಇನ್ನು ನೆಕ್ಸ್ಟ್, ಆಹಾರವನ್ನು ಜಗಿಯುವುದು ಯಾವುದಪ್ಪ ಅಂತಂದಾಗ ಬಾಯಿ. ಓಕೆ. ಇನ್ನು ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವುದು ಯಾವುದಪ್ಪ ಅಂದಾಗ ಜಠರ್ನಲ್ಲಿ ಒಂದು ಆಮ್ಲ ಬಿಡುಗಡೆ ಆಗ್ತದೆ ಅಂತ ಹೇಳಿದ್ದೀನಿ. ಯಾವುದು? HCl, ಹೈಡ್ರೋಕ್ಲೋರಿಕ್ ಆಸಿಡ್ ಅಲ್ಲಿ ರಿಲೀಸ್ ಆಗುವುದರಿಂದ ಅಲ್ಲಿರುವಂತಹ ಬ್ಯಾಕ್ಟೀರಿಯಾಗಳನ್ನು ಅದು ಕೊಲ್ತದೆ. ಆಹಾರದ ಒಂದು ಸಂಪೂರ್ಣ ಜೀರ್ಣಕ್ರಿಯೆ ಆಗುವುದು ಸಣ್ಣ ಕರುಳಿನಲ್ಲಿ. ಮಲ ಉತ್ಪತ್ತಿ ಆಗುವುದು ದೊಡ್ಡ ಕರಳು. ಇದನ್ನ ಇಷ್ಟು ಬರ್ಕೋಬೇಕು. ಇನ್ನು ನೆಕ್ಸ್ಟ್ 10ನೇ ಪ್ರಶ್ನೆನ ಆನ್ಸರ್ನ ತಾವು ಈ ತರ ಬರೀರಿ, ವಿಡಿಯೋ ಪಾಸ್ ಮಾಡಿ. ಪೋಷಣೆಯಲ್ಲಿ ಮನುಷ್ಯ ಹಾಗೂ ಅಮೀಬಾಕ್ಕಿರುವ ಒಂದು ಹೋಲಿಕೆ ಮತ್ತು ಒಂದು ವ್ಯತ್ಯಾಸವನ್ನು ಬರೆಯಿರಿ ಅಂತ ಕ್ವಶನ್ಸ್ನ ಕೊಟ್ಟಿದ್ದಾರೆ. ಇಲ್ಲಿ ಹೋಲಿಕೆ ಅಂತ ಹಾಕಿ ನೀವು ಬರೀಬೇಕು. ಅಮೀಬಾದಲ್ಲಿನ ಜೀರ್ಣಕಾರಿ ರಸವನ್ನ ಸವಿಸಲು ಆಹಾರ ನಿರ್ವಾತದ ಸಹಾಯ ಪಡೆಯುತ್ತದೆ ಮತ್ತು ಮಾನವರಲ್ಲಿ ಜೀರ್ಣಕಾರಿ ರಸವನ್ನ ಸ್ರವಿಸಲು ಜಠರ್ ಮತ್ತು ಸಣ್ಣ ಕರಳು ಸಹಾಯ ಮಾಡುತ್ತದೆ ಅಂತೇಳಿ ಬರೀಬೇಕು. ಇನ್ನು ವ್ಯತ್ಯಾಸ, ಅಮೀಬಾಗೆ ಆಹಾರವನ್ನು ಸೆರೆ ಹಿಡಿಯಲು ಮತ್ತು ಅದನ್ನು ಆವರಿಸಿಕೊಳ್ಳಲು ಮಿಥ್ಯಪಾದ ಸಹಾಯ ಮಾಡುತ್ತದೆ. ಮಾನವರಿಗೆ ಆಹಾರವನ್ನು ತೆಗೆದುಕೊಳ್ಳಲು ಬಾಯಿ ಸಹಾಯ ಮಾಡುತ್ತದೆ ಅಂತೇಳಿ ನೀವು ಇದನ್ನ ಬರೀಬೇಕಾಗ್ತದ. ಇನ್ನ ಇಲ್ಲಿ ಪಟ್ಟಿ 1 ಪಟ್ಟಿ 2 ಇದಾವೆ. ಇವಕ್ಕನ್ನ ಏನ್ ಮಾಡ್ಬೇಕಪ್ಪ ಅಂದಾಗ ಹೊಂದಿಸ್ತೀನಿ. ಇಲ್ಲೇ ನೀವೇನ್ ಮಾಡ್ರಪ್ಪ ಅಂದಾಗ ಹೊಂದಿಸ್ಕೋಬೇಕು.
ಲಾಲಾರಸ ಗ್ರಂಥಿ ನಾವು ಇದು ಏನು ಮಾಡ್ತದಪ್ಪ ಅಂದಾಗ ಲಾಲಾರಸ ಸ್ರವಿಕೆಯನ್ನು ಮಾಡ್ತದೆ. ಹೀಗಾಗಿ ಎ 3 ಹೊಂದಿಸಬೇಕು. ಜಠರ ಇದು ಮೇನ್ ಕಾರ್ಯ ಏನಪ್ಪ ಅಂತಂದಾಗ ಜಠರ ಆಮ್ಲ ಬಿಡುಗಡೆ ಮಾಡ್ತದೆ. ಹೌದಾ, ಆಮ್ಲ ಬಿಡುಗಡೆ ಜಠರ ಒಳಗಡೆ HCl ಅಂತ ಕರಿತೇವೆ. ಯಕೃತ್ ಅಂದ್ರೆ ಏನು? ಇದು ಪಿತ್ತರಸ ಸ್ರವಿಕೆಯನ್ನ ಏನ್ ಮಾಡ್ತದಪ್ಪ ಅಂತಂದಾಗ ಮಾಡ್ತದೆ. ಗುದನಾಳ ಇದು ಜೀರ್ಣಗೊಳ್ಳದ ಆಹಾರ ಸೇಕರಣೆಯನ್ನ ಮಾಡ್ತದೆ. ಇನ್ನು ಸಣ್ಣ ಕರಳು ಜೀರ್ಣಕ್ರಿಯೆ ಸಂಪೂರ್ಣವಾಗುವುದು. ಹೌದಾ. ನೆಕ್ಸ್ಟ್ ದೊಡ್ಡ ಕರಳು ನೀರಿನ ಹೀರಿಕೆ ಅಂತೇಳಿ ನಾವು ಕರಿತೇವೆ. ಹೀಗಾಗಿ ರೈಟ್ ಆನ್ಸರ್ ಈ ತರ ಏನ್ ಮಾಡಬೇಕಪ್ಪ ಅಂತಂದಾಗ ನೀವು ಇದನ್ನ ಬರಿಬೇಕಾಗ್ತದ. ರೈಟ್. ಓಕೆ, ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂತೇಳಿ ನೋಡ್ಕೊತ ಬಂದಾಗ 12 ಏನಿದೆ ನೋಡ್ರಿ, ಇಲ್ಲಿ ಚಿತ್ರ ಇದೆ. ಇದು ಜೀರ್ಣಾಂಗ ವ್ಯವಸ್ಥೆಯ ಭಾಗಗಳನ್ನ ಗುರುತಿಸ್ರಿ ಅಂತ ಕ್ವಶನ್ಸ್ ನ ಕೊಟ್ಟಾನ. ಹಾಗಾದ್ರೆ ನಾನಿಲ್ಲಿ ಏನ್ ಮಾಡ್ತೀನಪ್ಪ ಅಂದಾಗ ಇದರ ಭಾಗಗಳನ್ನ ಬರ್ಕೋತ ಹೋಗ್ತೀನಿ, ನೀವು ಕೂಡ ಆ ಭಾಗಗಳನ್ನ ಬರ್ಕೋತಾ ಬರ್ಬೇಕು. ಹಾಗಾದ್ರೆ ಇದು ಇದ್ದೇ ಇಲ್ಲ, ಇದನ್ನ ನಾವ್ ಏನಂತ ಕರಿತೀವಪ್ಪ ಅಂದಾಗ ಪಿತ್ತಕೋಶ ಅಂತ ಕರಿತೇವೆ. ಏನಿರ್ರಿ ಇದು ಪಿತ್ತಕೋಶ ಅಂತೇಳಿ ಕರಿತೇವೆ. ಇವ್ರನ್ನ ನೀವು ಬರ್ಕೊಡ್ರಿ, ಅಲ್ಲೇ ಪುಸ್ತಕ ಒಳಗಡೆ ಇವೆಲ್ಲ ಸಿಗ್ತಾವೆ. ಇದನ್ನ ನಾವು ಜಠರ ಅಂತೇಳಿ ಕರಿತೇವೆ. ಹೌದಾ. ಇನ್ನು ನೆಕ್ಸ್ಟ್ ಇದು ಮೆದೋಜೀರಕಾಂಗ ಗ್ರಂಥಿ ಅಂತೇಳಿ ಕರಿತೇವೆ. ಮೆದೋಜೀರಕಾಂಗ ಅಂತೇಳಿ ನಾನು ಇಲ್ಲಿ ಬರಿತೇನೆ. ಇನ್ನ ಇದು ಏನಪ್ಪಾ ಅಂತಂದಾಗ ಸಣ್ಣ ಕರಳು. ಇದು ಹೊರಗಿಂದ ಏನಪ್ಪ ಅಂತಂದಾಗ ದೊಡ್ಡ ಕರಳು. ಇದೇನ್ರಿ ಇದು ದೊಡ್ಡ ಕರಳು. ಹೌದಾ. ಇದನ್ನ ನಾವೇನಂತ ಕರಿತೇವಪ್ಪ ಅಂತಂದಾಗ ಗುದನಾಳ ಅಂತೇಳಿ ಕರಿತೇವೆ. ಇದು ಕೊನೆಯದು ಏನಪ್ಪಾ ಅಂತಂದಾಗ ಗುದದ್ವಾರ. ಎಷ್ಟು ನೀವೇನ್ ಮಾಡ್ಬೇಕಪ್ಪ ಅಂತಂದಾಗ ಇವು ಭಾಗಗಳನ್ನ ಏನ್ ಮಾಡಬೇಕಪ್ಪ ಅಂದಾಗ ಗುರುತಿಸ್ಕೋಬೇಕಾಗ್ತದ. ಇದು ವಿಜ್ಞಾನ ಟೆಕ್ಸ್ಟ್ ಬುಕ್ ನಲ್ಲಿ. ಓಕೆ, ಇದನ್ನ ಬೇಕಾದ್ರೆ ನೀವು ಇಲ್ಲಿ ನಾನು ಹೇಳಿದ್ನಿ, ಇದು ಜಠರ, ಇದು ಮೆದೋಜೀರಕಾಂಗ, ಸಣ್ಣ ಕರಳು, ದೊಡ್ಡ ಕರಳು, ಗುದನಾಳ, ನೆಕ್ಸ್ಟ್ ಇದು ಗುದದ್ವಾರ. ಇದನ್ನ ಪಿತ್ತಕೋಶ ಅಂತೇಳಿ ನಾವು ಕರಿತೇವೆ. ನೆಕ್ಸ್ಟ್ ನಾವು ಕೇವಲ ಹಸಿ ಸೊಪ್ಪು, ತರಕಾರಿ ಅಥವಾ ಹುಲ್ಲನ್ನು ಅವಲಂಬಿಸಿ ಬದುಕಬಹುದೇ? ಚರ್ಚಿಸ್ರಿ ಅಂತ ಕ್ವಶನ್ಸ್ ನ ಕೊಟ್ಟಾರೆ. ಮಾನವರು, ಪ್ರಾಣಿಗಳು, ಬ್ಯಾಕ್ಟೀರಿಯಾ, ಶಿಲೀಂಧ್ರಗಳಿಗೆ ತಮ್ಮದೇ ಆದ ಆಹಾರವನ್ನು ತಯಾರಿಸುವ ಸಾಮರ್ಥ್ಯವಿಲ್ಲ ಎಂದು ನಮ್ಗೆ ಆಲ್ರೆಡಿ ತಿಳಿದಿದೆ. ಅವು ಸೂರ್ಯನ ಬೆಳಕಿನಿಂದ ಸೌರಶಕ್ತಿಯನ್ನು ಹೀರಿಕೊಂಡು ಗ್ಲೂಕೋಸ್ ಎಂಬ ರೂಪದಲ್ಲಿ ತಮ್ಮದೇ ಆದಂಥ ಆಹಾರವನ್ನು ತಯಾರಿಸುವ ಸ್ವಪೋಷಕಗಳೆಂಬ ಉತ್ಪಾದಕರನ್ನ ಸಂಪೂರ್ಣವಾಗಿ ಅವಲಂಬಿಸಿದ್ದಾವೆ. ಆದ್ದರಿಂದ ಬದುಕುಳಿಯುವ ಉದ್ದೇಶಗಳಿಗಾಗಿ ಹಸಿ ಸೊಪ್ಪು, ತರಕಾರಿ ಅಥವಾ ಹುಲ್ಲು ನಮಗೆ ಶಕ್ತಿಯನ್ನು ಒದಗಿಸುವಲ್ಲಿ ಮೂಲ ಸಹಾಯನ ನೀಡ್ತವೆ ಅಂತೇಳಿ ನೀವು ಇದನ್ನ ಬರಿಬೇಕಾಗ್ತದೆ. ಇಷ್ಟು ಬರೆದ್ರ ಈ ಪಾಠದ ಅಭ್ಯಾಸ ಪ್ರಶ್ನೆಗಳು ಏನಾಗ್ತದಪ್ಪ ಅಂತಂದಾಗ ನಿಮ್ಗೆ ಕಂಪ್ಲೀಟ್ ಆಗ್ತವೆ. ಇಲ್ಲಿಗೆ 2ನೇ ಪಾಠ ಏನಾಗ್ತದಪ್ಪ ಅಂದಾಗ ಕಂಪ್ಲೀಟ್ ಆಗ್ತದೆ. ಇನ್ನು 3ನೇ ಪಾಠಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವು ಕೂಡ ಏನಾಗ್ತವಪ್ಪ ಅಂದಾಗ ಎಲ್ಲಾ ಪಾಠಗಳು ಕೂಡ ಅಪ್ಲೋಡ್ ಆಗಿರ್ತವೆ. ಎಲ್ಲವೂ ಕೂಡ ನಿಮ್ಗೆ ಸೀರಿಯಲ್ ಆಗಿ ಸಿಗ್ತವೆ. ಧನ್ಯವಾದಗಳು.